ರಾಮ ಕಾಗೆಗೆ ಏನು ಹೇಳ್ತಾ ಇರ್ತಾರ, ಏನು ಹೇಳ್ತಾ ಇರ್ತಾರ. ಆಶೀರ್ವಾದ ಅಲ್ಲ, ಶಾಪ ಮಾಡ್ತಾ ಇರೋದು. ಶ್ರೀರಾಮಚಂದ್ರ ಪ್ರಭು ಏನಿದ್ದಾರೆ ಅವರು ತನ್ನ ವನವಾಸದ ಸಮಯದಲ್ಲಿ ಇಲ್ಲಿಂದ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಕಾರಣಗಳಿಂದ ಇಲ್ಲಿಗೆ ರಾಮದೇವ್ರ ಬೆಟ್ಟ ಅಂತ ಹೆಸರು ಬಂದಿದೆ. ಹಿಂಗೆ ಒಂದು ದಿನ ಪ್ರಭು ಶ್ರೀರಾಮಚಂದ್ರ ಅವರು ನಿದ್ರೆ ಮಾಡಬೇಕಾಗಿರುತ್ತೆ, ಸಂದರ್ಭ ಬರುತ್ತೆ ರೆಸ್ಟ್ ಮಾಡೋಕ್ಕೋಸ್ಕರ. ಹಂಗಾಗಿ ಅವರು ತಾಯಿ ಸೀತಾಮಾತೆಯ ಲ್ಯಾಬ್ಸ್ ತೊಡೆ ಏನು ಬರುತ್ತೆ ಅಲ್ಲಿ ಮಲಗಿ ವಿಶ್ರಮಿಸ್ತಾ ಇರ್ತಾರೆ. ಅಂತ ಟೈಮಲ್ಲಿ ಕಾಗೆ ಒಂದು ಬಂದು ನಮ್ಮ ಮಾತೆ ಶ್ರೀರಾಮಚಂದ್ರ ಅವರು ಏನು ಮಲಗಿರ್ತಾರೆ ಸೀತಾಮಾತೆ ಅವ್ರ ತೊಡೆ ಮೇಲೆ, ಅಲ್ಲಿ ತೊಡೆ ಕುಕ್ಕುತ್ತಾ ಇರುತ್ತೆ. ಅವರು ಎಲ್ಲಿ ಕಾಗೆನ ಓಡ್ಸಕ್ಕೆ ಹೋದ್ರೆ ಇಲ್ಲ ಅಂದರೆ ಅದನ್ನ ಇದು ಮಾಡೋಕೆ ಹೋದ್ರೆ ತನ್ನ ಪತಿಗೆ ಎಚ್ಚರ ಆಗ್ಬಿಡುತ್ತೆ, ಅವ್ರ ನಿದ್ದೆಗೆ ಭಂಗ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರು ಏನೂ ಮಾಡಿದ್ರೆ ಆ ಕಾಗೆ ಎಷ್ಟು ಕುಕ್ಕುತ್ತಾ ಇದ್ರು ಅವ್ರು ಸುಮ್ಮನೆ ಇರ್ತಾರೆ. ಅದು ಯಾವ ಮಟ್ಟಕ್ಕೆ ಕಾಗೆ ಕುಕ್ತಾ ಇರುತ್ತೆ ಅಂದರೆ ಅವರು ಕುಕ್ಕಿ 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 ಆ ರಕ್ತ ಪ್ರಭು ಶ್ರೀರಾಮಚಂದ್ರ ಅವರ ಕೆನ್ನೆಗೆ ತಾಗುತ್ತೆ. ಅದು ತಾಗ್ದಾಗ ಏನು ಅಂತ ಎದ್ದು ನೋಡಿದಾಗ ಕಾಗೆ ಕುಕ್ತಾ ಇರೋದನ್ನ ಗಮನಿಸಿ ಅವರು ಅವಾಗ ಕಾಗೆಗೆ ಶಾಪ ಕೊಡ್ತಾರೆ. ಇಲ್ಲ ಅದಕ್ಕೆ ಕಾಗೆಗಳು ಆರಲ್ಲ. ಸರೌಂಡಿಂಗ್ ನೀನು ಎಲ್ಲಿ ಹುಡ್ಕಿದ್ರೆ ಬಿಡ್ತಾನೆ ನಿನ್ಗೆಲ್ಲೂ ಒಂದು ಕಾಗೆಗಳು ಕಾಣ. ಹೌದು, ಅವಾಗಿಂದ ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಕಾಣ್ತಲ್ಲ ಅಷ್ಟೇ, ಕಥೆ ಇನ್ನೇನಿಲ್ಲ.